ಮಕ್ಕಳು ಅಳದೆ ನೀನು ಮಕ್ಕಳು ಹತ್ತು ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಪ್ರಿಪ್ರೇಷನ್ಸ್. ಆ್ಯಕ್ಚುಲಿ ನಾಳೆ ನನ್ನ ಮಗನಿಗೆ ಮುಡಿ ಕೊಡೋ ಶಾಸ್ತ್ರ ಇಟ್ಕೊಂಡಿದ್ವಿ. ಶಾಸ್ತ್ರ ಇನ್ ದ ಸೆನ್ಸ್ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೊಡ್ತಾಯಿದ್ವಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ವಿಸಿಬಲ್ ಆರ್ ನಾಟ್. ಸೊ ಏನೇನು ಐಟಮ್ ತೊಗೋಬೇಕು ಅನ್ನೋ ಹರಿಬರಿಯಲ್ಲಿ ನಾನು ವೀಡಿಯೋನೇ ಕ್ಲಿಕ್ ಮಾಡಿಲ್ಲ. ಇದು ಒಂದಿತ್ತು, ಸೊ ಹಾಕ್ತಿದ್ದೀನಿ. ಅಮ್ಮ ಬೆಳಗ್ಗೆ ಬೇಗನೆ ಎದ್ದೇಳಿಸಿದ್ರು. ಸೊ 6 ಗಂಟೆ ಅಷ್ಟರಲ್ಲಿ ನಾನು ಎದ್ದು ನನ್ನ ಸ್ನಾನ ಕೂಡ ಆಗಿತ್ತು. ಆ್ಯಂಡ್ ದೆನ್ ಸೀರೆ ಯಾವ್ದು ಹಾಕ್ಕೊಳ್ಳೋದು ಅಂತ ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ. ಸೊ ಸೀರೆ ಹಾಕ್ಕೊಂಡು ಎಲ್ಲ ಎದ್ದು ರೆಡಿಯಾಗಿ ಆಲ್ಮೋಸ್ಟ್ ನಂದು ಎಲ್ಲ ರೆಡಿ ಆಗೋಗಿತ್ತು. ಆ್ಯಂಡ್ ದೆನ್ ಪಾಪುಗೆ ಕೊನೆಯಲ್ಲಿ ಹೋಗುವಾಗ ರೆಡಿ ಮಾಡೋಣ ಅಂತ ನಾನು ಫಸ್ಟ್ ರೆಡಿ ಆಗಿಬಿಟ್ಟಿದ್ದೆ. ಸೊ ದಿಸ್ ಈಸ್ ಸ್ಯಾರಿ ವಿಚ್ ಐ ಆಮ್ ವೇರಿಂಗ್. ಸೊ ನಾವೆಲ್ಲ ಟಿಯಲ್ಲಿ ಹೊರಟಿದ್ವಿ. ಸೊ ಒಂದು ಟಿ ಮಾಡ್ಕೊಂಡು ಹೋಗ್ತಿದ್ವಿ. ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಹಸ್ಬೆಂಡು ಬ್ಲಡ್ ಲೈನ್ ಎಲ್ಲ ಹೋಗ್ತಿದ್ವಿ. ಸೊ ಆನ್ ದ ವೇ ಟ್ರಾವೆಲಿಂಗ್ ಮಾಡುವಾಗ ಯಾವುದಾದ್ರೂ ಒಳ್ಳೆ ವ್ಯೂ ಸಿಕ್ಕಿದ್ರೆ ಆ ಕ್ಲಿಪ್ಸ್ನ ಇಲ್ಲಿ ಹಾಕಿದ್ದೀನಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿರೋ ಮಕ್ಕಳಿಗೆಲ್ಲ ನೀರಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಸೊ ಈ ಥರ ಮನೆ ದೇವರು ಅಥವಾ ಟೆಂಪಲ್ ಎಲ್ಲಾದರೂ ವಿಸಿಟ್ ಮಾಡಿದ್ರೆ ವಿ ಆಲ್ವೇಸ್ ಮೇಕ್ ಶ್ಯೂರ್ ಒಂದು ವಾಟರ್ ಫಾಲಲ್ಲಿ ಅವ್ರನ್ನ ಇಳಿಸಿ ಆಟ ಆಡಿಸಿ ಬರ್ತೀವಿ. ಇವ್ರ ಅಮ್ಮನ ಕರ್ಕೋಗಿ ಫಸ್ಟ್ ಸೈಡ್ಗೆ. ಮಕ್ಕಳು ಅಳದೆ ನೀನು ಮಕ್ಕಳು ಮಕ್ಕಳು ಹೆಂಗೆ ಅದ್ರಲ್ಲೂ ನಾನಂತೂ ಅಳ್ಸಲ್ಲ. ಆದ್ರೂ ಏನ್ ಮಾಡಕ್ಕಾಗಲ್ಲ, ಮಾಮೂಲಿ ಬಿಡಿ ಮಾಡಿ ನೀವು ಕಂಡಿಡಿತು. ಏನೋ ಹಾಕತ್ತಲ್ಲಪ್ಪ, ಕನ್ನಡಕ ಹಾಕತ್ತಾ ಇದೀನಿ. ಮುಡಿ ಕೊಡುವಾಗ ಪಾಪು ತುಂಬಾ ಅತ್ತ. ಐ ಡೋಂಟ್ ನೋ ಎಷ್ಟು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವ್ನು ಡಿಸ್ಟ್ರಾಕ್ಟ್ ಆಗ್ತಿರ್ಲಿಲ್ಲ. ನನಗೆ ಏನೋ ಮಾಡ್ತಿದ್ದಾರೆ ಅನ್ನೋ ಭಯದಲ್ಲೇ ಅಳ್ತಿದ್ದ. ಸೊ ನೀವು ಅಂದ್ಕೊಳ್ಬೋದು ನೀವೆಲ್ಲರೂ ಯಾಕೆ ಅಷ್ಟು ಜನ ಇಟ್ಕೊಂಡಿದ್ದಾರೆ ಅಂತ. ಅವನು ಮುಡಿ ಕೊಡುವಾಗ ತುಂಬಾ ಪುಷ್ ಮಾಡ್ತಾಯಿದ್ದ. ಎಂಟೈರ್ ಅವ್ನ ಬಾಡಿ ಸಪೋರ್ಟ್ ತೊಗೊಂಡು ಎಲ್ಲನೂ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದ. ಹಾಗಾಗಿ ನಾವು ಅಷ್ಟು ಜನ ಅವ್ನಿಗೆ ಇಟ್ಕೊಂಡು ಮುಡಿ ಕೊಡಿಸ್ತಿದ್ವಿ. ಯು ಆಲ್ ಗೈಸ್ ನೋ, ಅದು ಬ್ಲೇಡ್ ಆಗಿರೋದ್ರಿಂದ ಒಂಚೂರು ಆಚೆ ಈಚೆ ಆದರೆ ಕಟ್ ಆಗೋ ಚಾನ್ಸಸ್ ಆಗುತ್ತೆ ಅಂತ. ಜೈ ಬಜರಂಗಬಲಿ. ನಿಮಿಷ ಚೆಕ್ ಮಾಡ್ಕೊಳ್ಳಿ. ಮಾಡಿ 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 ಏನ್ ತೊಂದರೆ ಇಲ್ಲ. ಮನೆ ದೇವರವರ ಮಹಿಮೆ ಅಗೋಚರ ಕಳೆಯಿತು ಕಹೀಶ್ವರ ಇನ್ನೇನು ಕವಿರ ಕಾಲುಗಿಲು ಕರಗಿ ಹೋದ ದೇವ್ರು ನೋಡ್ಕೊಂಡು ನೋಡಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಇದೇ ಪ್ಲೇಸ್ಗೆ. ಸೊ ಇದು ಬಂದುಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಬಲ್ಮುರಿ ಫಾಲ್ಸ್. ಸೊ ತುಂಬ ಪ್ರಶಾಂತವಾಗಿತ್ತು, ತುಂಬ ಜಾಸ್ತಿ ಫ್ಲೋ ಇರಲಿಲ್ಲ ವಾಟರ್ದು. ಸೊ ಹಾಗಾಗಿ ಮಕ್ಕಳೆಲ್ಲ ಇಲ್ಲೇ ಹಿಡಿದ್ರು ಆಟ ಆಡೋಕ್ಕೆ. ಸೊ ತುಂಬಾ ಎಂಜಾಯ್ ಮಾಡಿದರು. ನೆಕ್ಸ್ಟ್ ಕ್ಲಿಪ್ಪಲ್ಲಿ ನನ್ನ ಮಗ ಕೂಡ ಆಟ ಆಡಿದ್ದಾನೆ ನೋಡಿ. ಬೇರೆ ಬಟ್ಟೆ ತಂದಿದ್ಯಾ? ನಾನು ಬರ್ಬೇಕಾ? ಬೇಡ ಬೇಡ.
ಅವ್ನು ನೋಡ ಅವ್ರ ಅಮ್ಮನ ಕರಿತಾವ್ನು. ನೀರಲ್ಲಿ ಇಳಿದ್ರೆ ಎದ್ದೊಳಕ್ಕೆ ಮನ್ಸು ಬರಲ್ಲ ಅಂತಾರಲ್ವ, ಹಾಗೆ ನಮ್ಮ ಹುಡುಗರು ಇಳಿದವರು ಎದ್ದೊಳಕ್ಕೆ ತುಂಬಾ ಟೈಮ್ ತೊಗೊಂಡ್ರು. ಇಲ್ಲಿ ಆಟ ಆಡಿಕೊಂಡು ಎಲ್ಲ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ 7 ಆಗೋಯ್ತು ಅನಿಸುತ್ತೆ. ಈವ್ನಿಂಗ್ ಆಗೋಯ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಡಾರ್ಕ್ ಆಯಿತು ನಾವು ಎದ್ದು ಬರೋಷ್ಟರಲ್ಲಿ. ಎಲ್ಲ ಮುಗಿಸ್ಕೊಂಡು ಟಿ ಹತ್ತಿದ್ವಿ ವಾಪಸ್ ಬರೋಕ್ಕೆ. ಸೊ ಬರುವಾಗ ಎಲ್ಲರೂ ಫುಲ್ ಜೋಶಲ್ಲಿ ಸಾಂಗು ಡ್ಯಾನ್ಸು ಎಲ್ಲ ಆಡ್ಕೊಂಡು ಬಂದರು. ವಾಪಸ್ ಹೋಗುವಾಗ ನಾಟ್ ಇವನ್ ಎ ಸಿಂಗಲ್ ವಾಯ್ಸ್. ಎಲ್ಲರೂ ಕೂಡ ಟಯರ್ಡ್ ಆಗಿಬಿಟ್ಟಿದ್ರು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.